ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನೀನ್ ತುಂಬಾ ವಿಚಿತ್ರವಾಗಿ ಆಡ್ತೀಯ ಅಂತ, ಎಲ್ಲದರಲ್ಲೂ ನಿಂದೆ ಹಠ ಆಗ್ಬೇಕು ಅನ್ನೋದನ್ನು ಕೂಡ ನಿನ್ ಜಾತಕದಲ್ಲಿದೆ ಅಂತ ಹೇಳಿದ್ರಲ್ಲ. ನನ್ಗೆ ನಾಗದೋಷ ಇದೆ ಅಂತ ನಮ್ಮಮ್ಮ ಹೇಳಿದ್ಲು. ನನ್ ಗನ್ಮಾನ ಬಂದು ತಾತನ್ ಫೋನ್ ಮಾಡಿ ಕೇಳಿದ್ದಕ್ಕೆ ಪರಿಹಾರ ಕೊಟ್ರು, ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ. ಅಲ್ವೇ ತಲೆ ಕೆಟ್ಟವಳೆ, ಪುತ್ರ ದೋಷ ಅಂದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ಪ್ರಾಬ್ಲಮ್ ಅಂತ ಅಲ್ಲ, ಅಷ್ಟಕ್ಕೂ ನೀನ್ ಪ್ರೆಗ್ನೆಂಟ್ ಆಗಿರೋ ರೀತಿಲೇ ದೋಷ ಇದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿಗೆ ಬಂದ್ರಾ? ಮೊದ್ಲಿಂದನೂ ಹೇಳ್ತಾನೆ ಇದ್ದೀನಿ, ಬಲವಂತದ ಮಾಗಸ್ಥಾನ ತರ ಆಯ್ತು. ಪ್ರಪಂಚದಲ್ಲಿ ಯಾರು ಆ ತರ ಮಾಡಲ್ಲ ಅಂತ. ನೀವೇನೇ ಹೇಳಿ, ಆಸ್ತಿಗೋಸ್ಕರ ನಾನು ಈ ತರ ಕೆಲಸ ಮಾಡಿದೆ. ನೋಡಿದ್ಯಾ, ನಿಜ ಹೊರಗೆ ಬಿತ್ತೀಗ. ಆಸ್ತಿಗೋಸ್ಕರ ಅಷ್ಟೇ ಅಲ್ವಾ, ಮಗುನ ಎತ್ತಾಡಿಸ್ಬೇಕು ಅಂತೇನಲ್ಲ. ಚೆನ್ನಾಗಿ ಹೇಳಿದ್ರಿ ನೀವು. ಮಕ್ಳನ್ ಎತ್ತಾಡಿಸ್ತಾ ನಾನ್ಯಾಕೆ ಸುಮ್ನೆ ಸುಸ್ತು ಮಾಡ್ಕೊಂಡ್ಲಿ ಹೇಳಿ? 50 ಕೋಟಿ ಸಿಕ್ತಿದೆ ನನ್ಗೆ. ತಿಂಗ್ಳಿಗೆ 50,000 ಸಂಬಳ ಕೊಟ್ಟು ಹೈ ಕ್ಲಾಸ್ ಕೆಲ್ಸದವಳನ್ನ ಇಟ್ಟು ನಾನ್ ನನ್ ಮಗು ಲಾಲ್ನೆ ಪಾಲನೆ ನೋಡ್ಕೊಳ್ಳೋದಕ್ಕೆ ಹೇಳ್ತೀನಿ. ತಾಯ್ತನ ಮೀರ್ಸೋ ಅಂತ ಹೈ ಕ್ಲಾಸ್ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಕಣೆ, ತಲೆ ಕೆಟ್ಟವಳೆ. ದುಡ್ಡು ಜಾಸ್ತಿ ಕೊಟ್ರೆ ಕೆಲಸದವರು ರೇಷ್ಮೆ ಸೀರೆ ಉಟ್ಕೊಂಡ್ಬರ್ತಾರೆ ಹೊರತು ಮಗು ವಾಂತಿ ಮಾಡ್ಕೊಂಡ್ರು ಇಲ್ಲ ಒಂದ ಮಾಡ್ಕೊಂಡ್ರು ಕೇರ್ ಮಾಡಲ್ಲ. ತಾಯಿ ಮಾತ್ರನೇ ಎಲ್ಲನೂ ನೋಡ್ಕೋತಾಳೆ. ಮಗು ಆಗ್ಲಿಲ್ಲ ಅಂದ್ರು ನಿನ್ನ ಹುಟ್ಟಿಗಾದ್ರೂ ತಾಯಿ ಮನಸ್ಸು ಇರ್ಬೇಕಣೆ. ಅದನ್ನ ಬಿಟ್ಟು ನೀನೇ ಬೊಂಬೆ ಥರ ಇದೆಯಾ ಅಂತ ಶೋಗಳ್ನ ಕೊಟ್ರೆ ನೀನು ಸತ್ಮೇಲೆ ನಿನ್ನ ಆತ್ಮಕ್ಕೆ ಶಾಂತಿ ಅಂತೂ ಸಿಗಲ್ಲ. ಇವ್ರಿಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾವಾಗ ನೋಡಿದ್ರು ನನ್ನ ಸಾವಿನ ಬಗ್ಗೆ ಮಾತಾಡ್ತಿರ್ತಾರೆ. ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನನ್ ತಲೆ ಕೆಟ್ಟ ಹೋಗತ್ತೆ. ಈ ಕಡೆ ಹಾಕು ಅಂತ ಹೇಳ್ಬಾರ್ದು ಆಂಟಿ, ಪ್ರೋಕ್ಷಣೆ ಮಾಡು ಅಂತ ಹೇಳ್ಬೇಕು. ಈ ಪ್ರೋಕ್ಷಣೆ ಗೀಕ್ಷಣೆ ಹಾಗಿರ್ಲಿ, ಮೊದ್ಲು ಕೆಲ್ಸ ಮುಗ್ಸು. ಏಯ್, ನೀರ್ಯಾಕೆ ಹಾಕ್ತಾ ಇದ್ಯಾ? ನೀರಲ್ಲ ರಾಜ, ಜಲ. ಏಯ್, ಏನಮ್ಮ ಹಸಿನಿ, ನಾವೇನ್ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಪನ್ನೀರ್ ದಾನಿ ಹಾಕ್ತಾ ಇದ್ಯಾ? ಫಂಕ್ಷನ್ ಅನ್ಕೊಳ್ಳಿ ಮನೇಲಿ. ನನಗೆ ಗೊತ್ತಿಲ್ದಿರೋ ಪಾರ್ಟಿ ಯಾವ್ದಿದೆ? ವಲ್ಲಭ, ಇವಳು ಮಾತಲ್ಲಿ ಸಿಕ್ಕಾಕ್ಸ್ತಾಳೆ ಅಂತ ಗೊತ್ತಿದ್ದು ಕೂಡ ಇವಳನ್ನ ಯಾಕೆ ಕೇಳ್ತ್ಯಾ? ಫಂಕ್ಷನ್ನು ಇಲ್ಲ, ಗಿಂಕ್ಷನ್ನು ಇಲ್ಲ. ಸುಮ್ಮಿ ಮನೇಲಿ ಆಶ್ಲೇಷ ಬಲಿ ಪೂಜೆ ಮಾಡ್ತಿರೋದಕ್ಕೆ ಮನೆ ಪೂರ್ತಿ ತೀರ್ಥ ಪ್ರೋಕ್ಷಣೆ ಮಾಡಕ್ ಹೇಳಿದಾಳೆ. ಬಲಿ ಪೂಜೆನಾ? ಯಾರನ್ನೆತ್ತಕ್ ಪ್ಲಾನ್ ಮಾಡಿದಿರೆ? ಆಲ್ರೆಡಿ ನಿಮ್ಮಮ್ಮನ ಎತ್ತಿದೀವಿ, ನೆಕ್ಸ್ಟ್ ನೀವೇ. ಏ ಜೋಕೋವಲ್ಲ ಬಾ. ಮತ್ತೆ ಬಲಿ ಅಂದಿದ್ದು? ದೋಷ ನಿವಾರಣೆಗೂ ಕೂಡ ಬಲಿ ಅಂತಾರೆ ವಲ್ಲಭ್. ಅಲ್ಲ, ನೀವು ಸಡನ್ ಆಗಿ ಹೀಗೆ ಪೂಜೆ ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗೋದ್ ಬೇಡ್ವಾ? ನೀವ್ ಮಾಡೋದು ಏನಿದೆ ರೀ, ತಲ್ಕಾಯಿ ಬಜ್ಜಿ. ಚಾಚಿರೋ ಕೈಯಲ್ಲಿ ಪ್ರಸಾದ ತಗೊಂಡು ಬಾಯಿಗೆ ಮುಕ್ಕೊಳ್ಳೋದು, ಇಷ್ಟೇ ತಾನೇ? ಹಾ ಹೌದಮ್ಮ, ನಾನೇನೋ ಕೆಲಸ ಮಾಡಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನೂ ನೆಟ್ಟಗ್ ಮಾಡ್ತಿಲ್ವಲ್ಲ. ಇವಾಗ ನಾನ್ ಏನ್ ಮಾಡಿಲ್ಲ ಹೇಳಿ? ನಮ್ಮ ಮಗುನ್ ನೋಡ್ಕೊಳ್ಳೋದ್ ಬಿಟ್ಟು ಆ ನೈನಿ ಮಗುನ ಎತ್ಕೊಂಡು ತಿರುಗ್ತಿರ್ತೀಯ. ಅವಾಗ ಗಾನವಿನ ಎತ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆ ಶಾಸ್ತ್ರಿಗಳ ಮೊಮ್ಮಗಳನ್ನ ಎತ್ಕೊಂಡು ಊರೆಲ್ಲ ಸುತ್ತಿರ್ತೀಯ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ ನನ್ಗೆ. ನಿಮ್ ಕೈಯಲ್ಲಿ ಶಂಖನ ಇಟ್ಬಿಡ್ತೀನಿ. ಇಟ್ರು ವೇಸ್ಟ್ ಕಣೆ, ಕೈಗ್ ಬ್ಯಾಂಡೇಜ್ ಇದೆಯಲ್ಲ. ಕೈಗಷ್ಟೇ ಅಲ್ಲ ಆಂಟಿ, ಇವ್ರಿಗೆ ಇವ್ರಮ್ಮಂಗೆ ಕಣ್ಣಿಗೂ ಬ್ಯಾಂಡೇಜ್ ಕಟ್ಟಿದ್ರು. ಪ್ರಾಬ್ಲಮ್ ಏನ್ವಲ್ಲ ಬಾ? ಅವಳು ಏನೇನೋ ಹೇಳಕ್ ಹೋಗಿ ಏನೇನೋ ಮಾತಾಡ್ತಾಳೆ ಮವ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ, ಅರ್ಥ ಆಗೋ ತರ ಹೇಳೆ. ಇವ್ರಿಗೆ ಯಾವತ್ತಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ನಾನು. ಹೇಳ್ಬೇಕು ಅಂದ್ರೆ ಇದು ಕೂಡ ಅರ್ಥ ಆಗಲ್ಲ. ಏಯ್, ಸರಿಯಾಗಿ ಹೇಳೆ. ಈ ಮಗುಗೆ ಗಾಯತ್ರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಇವಳಿಗೆ ಗಾಯತ್ರಿ ಅಂತ ಹೆಸರಿಟ್ಟಿರೋದಕ್ಕೆ. ನಿನ್ಗೆ ಅಯ್ಯೋ ಆಂಟಿ, ತೆಗೆದು ಬಿಟ್ಟ ಅಂದ್ರೆ ಸುಮ್ಮನೆ ಇರೋವಲ್ಲ ಬಾ. ಹೇಗ್ ಗುರುಸ್ತಾಳೆ ಅಂತ ನೋಡಿದ್ರಲ್ಲ ಅತ್ತೆ. ಇವಳು ಹಾಗೆ ಅಲ್ವೇನೋ, ವಕ್ರವಾಗಿ ಆಡೋದು ಗೊತ್ತೇ ಇದೆಯಲ್ಲ. ಪೂಜೆ ಆದ್ಮೇಲೆ ಬಾಳೆ ಎಲೆ ಫ್ರೈ ಮಾಡ್ಕೊಡ್ತೀನಿ, ತಿನ್ನುವ್ರಂತೆ. ಬಾಳೆ ಎಲೆ ಫ್ರೈ ಹೇಗ್ ಮಾಡ್ತಾರಮ್ಮ? ಯಾಕೆ ಮಾಡಕ್ಕಾಗಲ್ಲ ಚಿಕ್ಕಪ್ಪ? ದಂಟಿನ ಸೊಪ್ಪು, ಗೊಂಗೂರ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ಎಲೆನೇ ಅಲ್ವಾ? ಯಾ ಆಫ್ ಕೋರ್ಸ್. ಹಾಗಿದ್ಮೇಲೆ ಬಾಳೆ ಎಲೆನ್ ಯಾಕೆ ಫ್ರೈ ಮಾಡಕ್ಕಾಗಲ್ಲ? ನಾನು ಯಾಕೆ ನೀನ್ ಸಾಯಿಸ್ಬಾರ್ದು ಇವಾಗ? ನೀನು ಎಲ್ಲ ಹೊಡೋಕೆ
ಅಯ್ಯೋ, ಸುಮ್ಮನೆಗೆ ಅಂತ ಅಮ್ಮ ತಂದು ಕೊಟ್ಟಿರೋ ಒಡವೆನೆ ಅವಳನ್ನ ಉಸಿರಾಡ್ತಿರೋ ಹಾಗೆ ಮಾಡುತ್ತೆ. ಅದು ಗೊತ್ತಾಗ್ದೆ ಸುಮ್ಮನೆ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಬೈದ್ಬಿಟ್ಟೆ. ಹಲೋ ಮೆಂಟಲ್ ಮೇಡಮ್, ಹಲೋ. ಏನು ಹುಚ್ಚಿತ್ರ ಒಬ್ಬೊಬ್ಬಳೆ ಮಾತಾಡ್ಕೋತಿದ್ಯಾ? ನನಗೂ ಸ್ವಲ್ಪ ಹೇಳೋ. ಈ ಯಜಮಾನ್ರೆ, ಅದು ಏನಕ್ಕ, ನಾನ್ ಬಂದಿದ್ದೀನಿ ನೋಡಿ ಸೈಲೆಂಟ್ ಆಗ್ಬಿಟ್ಟೆ. ಸೀಕ್ರೆಟಾ? ಅವಳಿಗೆ ಸರ ತೆಗಿ ಅಂದ್ರೆ ಗಲಾಟೆ ಮಾಡ್ತಾಳೆ. ಏನೋ ಹೇಳಿ ತೆಗಿಸ್ಬೇಕು. ನೀವಾದ್ರೂ ಹೇಳಿ ವಿಶಾಲ್ ಬಾವಾ. ಆ ರಿಯಲಿ ಡೋಂಟ್ ನೋ. ನಾನು ಅದನ್ನೇ ಹೇಳು ಅಂತ ಕೇಳಿದೆ. ನಿಮ್ಮನ್ನ ಯಾಕೆ ಕೇಳಬೇಕು ಯಜಮಾನ್ರೆ? ನಾನು ಒಡ ಹುಟ್ಟಿದ ತಂಗಿನ ಕೇಳ್ತೀನಿ ಬಿಡಿ. ಸುಮನ, ನಾನು ಹುಟ್ಟಿರೋ ಈ ಸೀರೆಗೆ ನೀನು ಹಾಕಿರೋ ನೆಕ್ಲೆಸ್ ಚೆನ್ನಾಗಿ ಕಾಣುತ್ತಲ್ವಾ? ಅದಕ್ಕೆ ನಂಗೊಂದ್ಸಲ ಕೊಡ್ತೀಯಾ? ಕೊಡೆ ಸುಮ್ಮಿ. ಏನ್ ಕೊಡೋದು? ನಮ್ಮ ಅಕ್ಕ ಯಾವ್ದಕ್ಕೂ ಆಸೆ ಪಡಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ? ಈಗ ಹೇಗೆ ಹೇಳ್ತಿದ್ದಾಳೆ ನೋಡಿ. ವಿಕ್ರಾಂತ್ ಹೇಗಿದ್ರು ನೀನ್ ಯಾವ ಚೈನ್ ಹಾಕೊಂಡ್ರು ಒಪ್ಕೊಳ್ಳಲ್ಲ. ನೈನಿ ಅದನ್ನ ಹಾಕೊಂಡ್ರೆ ವಿಶಾಲ್ ಆದ್ರೂ ಹೊಗಳುತ್ತಾನೆ ಅಂತ ಕೇಳ್ತಿದ್ದಾಳೆ ಅನ್ಸುತ್ತೆ. ಅತ್ಗೆ ಹೋಗಿ ಹೋಗಿ ಅವ್ರನ್ನ ಕೇಳ್ತಿರಲ್ಲ ನೀವು. ಬೊಗಸೆಯಲ್ಲಿ ನೀರು ಹಿಡ್ಕೊಂಡಂಗೆ ಅದು. ಚೆನ್ನಾಗಿದೆ ಅಂತ ಕೇಳ್ದೆ. ನನ್ನ ತಂಗಿ ಅಲ್ವಾ, ಕೊಟ್ಟೆ ಕೊಡ್ತಾಳೆ ಅಂತ ನಂಗೆ ಗೊತ್ತು. ನಿನ್ ತಂಗಿ ಆಗಿರೋದಕ್ಕೆ ಕೊಡಲ್ಲ. ಹೌದಮ್ಮ, ಆದ್ರೂ ಇನ್ನ ವ್ಯಕ್ತಿತ್ವವನ್ನ ಮೀರ್ಸೋ ಆಭರಣ ಯಾವ್ದಿದೆ? ನೈನಿ, ನಿಜವಾಗ್ಲೂ ನಿನಗೆ ಬೇಕು ಅಂದ್ರೆ ಅಂಥದ್ದೇ ಇನ್ನೊಂದು ಮಾಡಿಸ್ತೀನಿ. ಆಹಾ, ನಂಗೆ ಅದೇ ಬೇಕು ಯಜಮಾನ್ರೆ. ನೋಡಿದ್ರಾ, ನಮ್ಮಮ್ಮ ಕೊಡ್ಬೇಕಾದ್ರೆ ಸೈಲೆಂಟ್ ಆಗಿದ್ಲು. ಇವಾಗ ಇದೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅತ್ಗೆ ಅಂತವ್ರು ಕೊಡೋದಕ್ಕೆ ಮಾತ್ರ ಕೈ ಚಾಚೋದು. ಅಂಥದ್ರಲ್ಲಿ ನನ್ಗೇನಾದ್ರೂ ಕೊಡ್ತೀಯಾ ಅಂತ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ಬೋದು ಕಣೆ. ನೀವ್ ಚೆನ್ನಾಗಿ ಹೇಳ್ತೀರಾ. ಆಶ್ಲೇಷ ಪೂಜೆ ಬದಲು ನನ್ನೇ ಬಲಿ ತಗೊಳ್ಳೋ ತರ ಇದ್ದೀರಲ್ಲ. ಅದೇ ಆಗುತ್ತೆ ಅನ್ಸುತ್ತೆ. ನೈನಿ, ಏನಂದ್ರೆ? ಏನಿಲ್ಲ ಯಜಮಾನ್ರೆ, ಏನೂ ಇಲ್ಲ. ಸುಮನಾ, ಇಡೀ ಮನೆಗೆ ಶಂಖದಿಂದ ಪ್ರೋಕ್ಷಣೆ ಮಾಡಿದ್ದಾಯ್ತು. ಅಕ್ಕ, ಈ ಶಂಖನ್ ಯಾಕೆ ಇಟ್ಕೊಂಡಿದ್ಯಾ? ಸುಮನಾ ಕೊಟ್ಲು, ಇಟ್ಕೊಂಡೆ. ಆ ಶಂಖದಿಂದಾನೇ ಅಲ್ವಾ ದೊಡ್ಡ ಪೊಟ್ಟಮ್ಮ ಹಾವು ರೂಪದಲ್ಲಿ ಬಂದು ಯಜಮಾನ್ರಿಗೆ ಕಚ್ಚಿದ್ದು. ಹೌದು ಅದಕ್ಕೆ ನನ್ನನ್ನು ಬದುಕಿಸೋದಕ್ಕೋಸ್ಕರ ನೈನಿ ಎಷ್ಟೆಲ್ಲ ಕಷ್ಟಪಟ್ಲು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ತಾನೆ. ನೀನಿರಪ್ಪ ರಾಜ. ಇವಾಗೇನು ಆ ಶಂಕದ ಹಾರನ ಕೈಯಲ್ಲಿ ಹಿಡ್ಕೊಂಡ್ರೆ ಹಾವು ಮನೆಗೆ ಬರುತ್ತೆ ಅಂತನಾ? ಬಂದ್ರೆ ಒಳ್ಳೇದೇ ಅಲ್ವಾ? ಬಂದ್ರೆ ಒಳ್ಳೇದು ಅಂತಿದ್ಯಲ್ಲೇ? ಹೌದು, ನಾಗಶಾಂತಿಗೋಸ್ಕರ ಪೂಜೆ ಮಾಡಿಸ್ತಾ ಇದ್ದೀನಿ. ಹಾಗಿರ್ಬೇಕಾದ್ರೆ ನಾಗರಾವು ಮನೆಗ್ ಬಂದ್ರೆ ಒಳ್ಳೇದೇ ಆಗುತ್ತೆ ಅಂತ ನಾನ್ ನಂಬ್ತೀನಿ. ಬಂದು ಅರ್ಧ ಲೀಟರ್ ಹಾಲು ಕುಡಿದ್ರು ಪರವಾಗಿಲ್ಲಮ್ಮ. ಅರ್ಧ ಲೀಟರ್ ರಕ್ತ ಕಕ್ಕೋ ಹಾಕಿ ಮಾಡಿದ್ರೇನೆ ಕಷ್ಟ. ಬಂದಾಯ್ತು. ಹಾವಾ ಹಾವ ಸುಮನಾ, ನಾನ್ ಜೋಕ್ ಮಾಡಿದ್ರೆ ಅದು ನಿಜ.
ನೀನ್ ಜೋಕ್ ಮಾಡೋದಂದ್ರೆ ಅದು ಸುಳ್ಳು. ನಿನ್ನ ಬಾಯಿಗೊಂದಿಷ್ಟು ಸಕ್ಕರೆ ಉಪ್ಪು ಹಾಕ ಇಂಥ ಕಾಮಿಡಿಗಳನ್ನ ಮಾಡ್ಬೇಡ್ವೆ. ಹೌದಮ್ಮ, ಮೊದ್ಲೇ ನನ್ನ ಹಾರ್ಟ್ ವೀಕ್ ಇದೆ. ನನಗೂ ಅಷ್ಟೇ. ನಿಮಗೆಲ್ಲಾನು ವೀಕೆ. ನನ್ನನ್ ಬಿಟ್ಟು ಬೇರೆ ಯಾರಿಗೂ ಕಾಣಿಸ್ತಾ ಇರೋ ದೊಡ್ಡ ಪುಟ್ಟಮ್ಮ ಸುಮ್ಮನಂಗೆ ಈಗ ಹೇಗ್ ಕಾಣಿಸ್ಕೋತಾ ಇದ್ದಾಳೆ? ಅವಳಿಗೆ ಶಕ್ತಿ ಹೇಗ್ ಬಂತು? ಅಕ್ಕ, ನಿನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯ ಅಂತ ನನಗ್ ಗೊತ್ತು. ಆದ್ರೆ ಇವ್ರ ಎಲ್ರ ಮುಂದೆ ಹೇಳೋದು ನನ್ಗಿಷ್ಟ ಇಲ್ಲ. ನೀನು ಬಿಲ್ಡಪ್ ಎಲ್ಲ ಕೊಡಬೇಡ. ಬೇಗ ಪೂಜೆನೆಲ್ಲ ಮುಗಿಸಿ ಆರತಿ ಮಾಡು. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ಸರಿ, ಎಲ್ರೂ ಕೆಳಗೆ ಬನ್ನಿ, ಪೂಜೆ ಸ್ಟಾರ್ಟ್ ಮಾಡೋಣ. ನೈನಿ ಬಾ. ನೀವ್ ಹೊರಡಿ ಯಜಮಾನ್ರೆ, ನಾ ಬರ್ತೀನಿ. ಬಾರೆ ಸುಮ್ಮಿ. ನೀವ್ ಹೋಗಿರಿ ಚಿಕ್ಕಿ, ನಾನು ನಮ್ಮ ಅಕ್ಕ ಒಟ್ಟಿಗೆ ಬರ್ತೀವಿ. ಮತ್ತೆ ಈ ಶಂಖ ನಾನು ಎಲ್ಲಿಡ್ಲಿ? ಪೂಜೆ ನಡೆಯೋ ಜಾಗಕ್ಕೆ ತಗೊಂಡ್ ಹೋಗೋಕ್ ಹೇಳು ಸುಮನ. ಪೂಜೆ ನಡೆಯೋ ಜಾಗದಲ್ಲಿ ಇಡಕ್ಕ. ಸರಿ ಆಯ್ತು. ದೊಡ್ಡ ಪುಟ್ಟಮ್ಮ, ನೀನ್ ಇವಳಿಗೂ ಕಾಣಿಸ್ಕೋತಾ ಇದೀಯಾ? ನಿನ್ ಮಾತು ಅವಳು ಕೇಳಿಸುತ್ತಾ? ಹೌದು ನೈನಿ. ಇದು ಹೇಗ್ ಸಾಧ್ಯ? ಏನಕ್ಕ, ನಿನಗ್ ಮಾತ್ರನೇ ಆತ್ಮಗಳು ಅತೀಂದ್ರಿಯ ಶಕ್ತಿಗಳು ಕಾಣಿಸ್ಬೇಕಾ? ಆ ಶಕ್ತಿ ನನಗಿರ್ಬಾರ್ದಾಕ? ನನಗಾದ್ರೆ ವಿಶಾಲಾಕ್ಷಮ್ಮ ತಾಯಿ ಅನುಗ್ರಹ ಇದೆ. ನಿನಗೆ? ನನಗೆ ನನಗೆ ಆ ನಾಗಲಕ್ಷ್ಮಮ್ಮ ತಾಯಿಯ ದೃಷ್ಟಿ ಇದೆ. ಹೇಳಿದ್ರಲ್ಲ ದೊಡ್ಡಬಟ್ಟಮ್ಮ, ಹಾಗೆ ಅನ್ಕೋ ಅಕ್ಕ. ಅಮ್ಮ ನನ್ಗೆ ಪುತ್ರದೋಷ ಇದೆ ಅಂತ ಹೇಳಿದ ಹಾಗೆ ಇವರು ಕೂಡ ನಂಗೆ ಸರ್ಪದೋಷ ಇದೆ ಅಂತ ಹೇಳಿದಕ್ಕೋಸ್ಕರ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಬೇಗ ಬಂದ್ಬಿಡಿ. ನಿಂತ್ಕೋ ಸುಮನ. ನಾನ್ ಬಂದಿರೋ ವಿಷಯ ನಿಮ್ಮಿಬ್ಬರಿಗ್ ಮಾತ್ರ ಗೊತ್ತಿರೋದು. ನೀವು ಬಂದಿದ್ದೀರಾ ಅಂತ ಆಗ್ಲೇ ಹೇಳಿದ್ರೆ ಯಾರು ನಂಬಲಿಲ್ಲ. ಹಾಗೆ ಆಗ್ಲಿ ಬಿಡು, ಪೂಜೆನ ಶುರು ಮಾಡು. ಆಯ್ತು. ದೊಡ್ಡ ಪುಟ್ಟಮ್ಮ, ಈ ಪೂಜೆ ಮಾಡು ಅಂತ ಯಾಕೆ ಹೇಳ್ದೆ? ನಿನ್ಗೆ ನಿನ್ ತಂಗಿ ಉಸಿರು ನಿಂತೋಗುತ್ತೆ ಅಂತ ಅನ್ನಿಸ್ತಲ್ವಾ ನೈನಿ? ಹೌದು, ಅವಳು ಹಾಕಿರೋ ಒಡವೆ ಅವಳಿಗೆ ಉಸಿರು ಕಟ್ಸುತ್ತೆ. ಆ ಅಪಾಯದಿಂದ ಹೊರಗೆ ಬರ್ಬೇಕು ಅಂದ್ರೆ ಆಶ್ಲೇಷ ಬಲಿ ಪೂಜೆ ನಡಿಬೇಕು. ಸಂಕ್ರಾಂತಿಗೆ ರಂಗೋಲಿ ಹಾಕಿದಾಗ್ಲೂ ಸುಮ್ಮನನ್ ಮುಖದಲ್ಲಿ ಇಷ್ಟು ಸಂತೋಷ ನೋಡಿರ್ಲಿಲ್ಲ. ಹಾವ್ ಚಿತ್ರ ಬರ್ದು ಖುಷಿ ಪಡ್ತಾ ಇದೆಯಲ್ಲಮ್ಮ. ನಾನಿದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ ಚಿಕ್ಕಪ್ಪ? ಗ್ಯಾಸ್ ಆಗಿರ್ಬೇಕೇನೋ. ಏಯ್ ಸುಮ್ನಿರೆ. ಏಯ್ ನೀನೇನೋ ಹೇಳಿ ಕಷ್ಟ ತಂದ್ಕೋಬೇಡ. ಸುಮನಾಗ ಇಷ್ಟ ಆಗುವಂತ ಪೂಜೆ ಇದು ಅನ್ನೋದು ಇಲ್ಲಿ ನೋಡಿದ್ರನೆ ಗೊತ್ತಾಗುತ್ತೆ. ಇದನ್ನ ನಾನು ಎಲ್ಲಿಡ್ಲಿ? ತ್ರಿನೈನಿ, ನೀನ್ ಇಸ್ಕೋ. ನಮ್ಮ ಅಕ್ಕಂಗೆ ಯಾಕೆ ಕೊಡ್ಬೇಕು?
ಹಾ ಕೊಡ್ತೀನಂತ ನಾನು ಹೇಳಿಲ್ವಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿದ್ರಲ್ಲ. ಸುಮನಾ, ಎಲ್ಲಿದ್ದಾರೆ ಅವರು? ಹಾಗೆ ಕೇಳ್ತಿದ್ಯಲ್ಲ ಬ್ರೋ. ನಮ್ಮ ಕಿವಿಲಿ ಹೂವಿಡಕ್ಕೆ ನೋಡ್ತಾ ಇದ್ದಾಳೆ ಅವಳು. ಬಂದಿದ್ರೆ ನೈನಿ ಅದಕ್ಕೆ ಹೇಳ್ತಾ ಇರಲಿಲ್ವಾ? ಹೇಳು ನೈನಮ್ಮ, ಮನುಷ್ಯ ರೂಪದಲ್ಲಿ ಬಂದಿದ್ದಾಳ ಅಥವಾ ಹಾವು ರೂಪದಲ್ಲಿ ಬರ್ತಾಳ? ನಮ್ಗಂತೂ ಏನೂ ಕಾಣಿಸ್ತಾ ಇಲ್ವೇ? ನನ್ನ ತಂಗಿ ಮಾತನ್ನ ಯಾರು ಕೇಳಬೇಡಿ. ಅದ್ಯಾಕಕ್ಕ ಹಾಗೆ ಹೇಳ್ತೀಯಾ? ಈ ಪೂಜೆ ನಡಿಬೇಕು ಅಂದ್ರೆ ನೀನು ವಾದ ಮಾಡಬಾರ್ದು ಸುಮನ. ಸರಿ ಬಿಡಿ. ಹಾಸಿನಿ ಅಕ್ಕ, ಆ ಶಂಕನ ನಮ್ಮ ಅಕ್ಕನ ಕೈ ಕೊಡು. ಹಾ 2 ನಿಮಿಷದಲ್ಲಿ ಮಾತು ಬದಲಾಯಿಸ್ತೀಯಾ ಸುಮನಾ ನೀನು? ತಗೋ ನೈನಿ. ಸುಮನಾಗೆ ಉಸಿರು ಕಟ್ಟಬಾರ್ದು ಅಂದ್ರೆ ನೀನು ಶಂಕ ಊದ್ಬೇಕಾಗುತ್ತೆ ನೈನಿ. ಏನ್ ನಡೆಯುತ್ತೆ ಅಂತ ನಮ್ಮ ಅಕ್ಕಂಗ್ ಗೊತ್ತಿದ್ರು ಕೂಡ ಅವಳು ನನ್ಗೆ ಹೇಳಲೇ ಇಲ್ಲ ನೋಡು. ಹೋಗ್ಲಿ ಬಿಡು, ನನಗೇನಾಗತ್ತೋ ಗೊತ್ತಿಲ್ಲ. ನಮ್ಮ ಅಕ್ಕನ್ಗೆ ಏನೋ ಆಗತ್ತೆ ಅಂತ ನಂಗೆ ಯಾಕೋ ಅನ್ಸ್ತಾ ಇದೆ. ಇನ್ನು ಎಷ್ಟೊತ್ತೆ? ಶುರು ಮಾಡ್ಕೊಳ್ಳಿ. ಸುಮನ, ಪೂಜೆ ವಿಶಿಷ್ಟತೆನ ಹೇಳಿ ನೀನ್ ಶುರು ಮಾಡು. ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ನೈನಿಗೆ ಒಪ್ಸಿದಿದ್ರೆ ನಿನ್ನ ಮನಸ್ಸಲ್ಲಿರೋ ಕೋರಿಕೆ ನೆರವೇರಬೇಕು ಅಂತ ಅವಳೇ ಬೇಡ್ಕೊಂಡು ಪೂಜೆ ಆಗೋವರೆಗೂ ದೀಕ್ಷೆಯಿಂದನೇ ಇರೋಳು. ನಾನು ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಬಾವಾ. ಒಳ್ಳೇದು ಸುಮನ. ಮೊದಲು ಆಶ್ಲೇಷ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊ. ಅಂದ್ರೆ ಬಿಡಿಸ್ಕೊಳಕ್ ಆಗದೆ ಇರೋದು ಅಂತ. ದಶರಥ ಮಹಾರಾಜನ್ನ 4 ಮಕ್ಕಳಲ್ಲಿ ರಾಮ ಲಕ್ಷ್ಮಣರಿಬ್ರು ಕಾಡಿಗೆ ಹೋದ್ರು. ಆದ್ರೆ ಭರತ ಮತ್ತೆ ಶತ್ರುಘ್ನ ಕುಟುಂಬನ ಬಿಟ್ಟು ಹೋಗಕ್ಕಾಗ್ಲಿಲ್ಲ. ಯಾಕಂದ್ರೆ ಅವರಿಬ್ರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ. ಸರ್ಪದೇವತೆಗಳು 86 ಜನ ಇರ್ತಾರೆ. ಅವ್ರ ಪರಿಹಾರಕ್ಕೋಸ್ಕರ ಬಲಿ ತಗೋತಾರೆ. ನೈನಿ, ಅನ್ನಕ್ಕೆ ಕುಂಕುಮ ಯಾಕೆ ಹಾಕಿ ಕಳ್ಸಿದ್ಯಾ? ಕುಂಕುಮನ ಕಲ್ಸಿದ್ರೆ ಇದಕ್ಕೆ ರಕ್ತದನ್ನ ಅಂತಾರೆ ಯಜಮಾನ್ರೆ. ಅರ್ಶನಾನು ಸೇರ್ಸ್ ಕಳಿಸ್ಬೇಕಾ? ಹೌದಕ್ಕ. ಸರಿ, ಓಕೆ. ಸುಮ್ನಾ, ನಾನು ಕಲಿಸ್ತೀನಿ, ನೀನ್ ದೀಪಾರಾಧನೆ ಮಾಡು. ಗಂಧ ಕೂಡ ಹಾಕಿ ಕಲಿಸ್ಬೇಕು. ಮಿಕ್ಕಿರೋ ಅನ್ನನ ಪಕ್ಕದಲ್ಲಿಟ್ಬಿಡಿ. ಈ 4 ಥರದ ಅನ್ನದಲ್ಲಿ ಏನ್ ಮಾಡ್ಬೇಕು? 86 ದೇವತೆಗಳಿಗೆ 86 ತುತ್ತನ್ನ ಬಲಿ ಕೊಡೋ ತರ ಇಡ್ಬೇಕು. ಮಾವ, ಸಡನ್ ಆಗಿ ಏನಾದ್ರೂ ನಡೆಯುತ್ತಾ? ನನ್ನೇ ಕೇಳ್ತಿಲ್ಲ, ನಾನೇ ಟೆನ್ಷನ್ ಅಲ್ಲಿ ಒದಾಡ್ತಾ ಇದ್ದೀನಿ. ಆಶ್ಲೇಷ ಬಲಿ ಮಂಟಪಾರಾಧನೆ ಇನ್ನೇನು ಶುರು ಆಗತ್ತೆ. ಇದರಿಂದ ಎಲ್ಲ ದೋಷಗಳಿಗೂ ಪರಿಹಾರ ಸಿಗತ್ತೆ. ಏನೋ ಅಂದ್ಕೊಂಡಿದ್ದೆ, ಸುಮ್ಮಿಗೆ ದೋಷ ಇದೆ ಅಂತ ಅವ್ರಮ್ಮ ಹೇಳಿದ್ದು, ನಾವಿದಕ್ಕೆಲ್ಲ ಏರ್ಪಾಟ್ ಮಾಡಿದ್ದು, ಇದೆಲ್ಲ ನಮ್ ಪುಣ್ಯನೇ. ಪಾಪ ಕೂಡ ನಡೆದಿದೆ. ಇನ್ನೊಂದು ಹೆಣ್ಮಗು ಹೊಟ್ಟೆಯಿಂದ ಅವಳ ಗರ್ಭಕೋಶನ ತೆಗ್ಸಿ
ತನ್ನ ಸ್ವಾರ್ಥಕ್ ಬಳಸ್ಕೊಂಡ ಸುಮನ ಪಾಪ ಹೋಗ್ಬೇಕು ಅಂದ್ರೆ ಆಶ್ಲೇಷ ಬಲಿಪೂಜೆ ನಡಿಲೇಬೇಕು.